ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ಬರೋಣ. ನಾಳೆಯ ಡೇಟ್ 17 ಜೂನ್ 2025. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ FIs ಮತ್ತೆ DIs ಗಳ ಡೇಟಾ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. DIs ಗಳು 2906 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIs ಗಳು 1233 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಈ ಡೇಟಾ ನಿಮ್ಗೆ ಶುಕ್ರವಾರದ್ದಾಗಿರುತ್ತೆ, ಅಂದ್ರೆ 13ನೇ ತಾರೀಕದಾಗಿರುತ್ತೆ. ಇವತ್ತಿನ ಡೇಟಾ ನಿಮ್ಗೆ 7:30 ನಂತರ ಸಿಗುತ್ತೆ. ಸೊ ಹಂಗಾಗಿ ಇದನ್ನ ಹಳೆಯ ಡೇಟಾ ನಿಮ್ಗೆ ತಿಳಿಸ್ತಾ ಇದೀನಿ. ನೆಕ್ಸ್ಟ್ ನಾವು ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಯಾರು, ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ, ಇವತ್ತಿನ ಟಾಪ್ ಗೇನರ್ಸ್ ಲಿಸ್ಟ್ ನಲ್ಲಿ BEL 2.49% ಅಪ್ಪಲ್ಲಿ ಕ್ಲೋಸ್ ಆಗಿದೆ. HDFC Life 2.34% ಅಪ್ಪಲ್ಲಿ ಕ್ಲೋಸ್ ಆಗಿದೆ. SBI Life 2.27% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ 2.20% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟೆಕ್ ಮಹೇಂದ್ರ 2.07% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ, ಟಾಟಾ ಮೋಟಾರ್ಸ್ ಇವತ್ತು 3.76% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಡಾಕ್ಟರ್ ರೆಡ್ಡಿ 0.92% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸನ್ ಫಾರ್ಮಾ 0.52% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾನಿ ಪೋರ್ಟ್ಸ್ 0.34% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಜಿಯೋ ಫಿನಾನ್ಸ್ 0.20% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತ ವರ್ಕ್ ಪ್ರೆಡಿಕ್ಷನ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿತ್ತು ಶುಕ್ರವಾರ ಈ ರೇಂಜ್ ನಲ್ಲಿ. ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ, ನೆನಪಿದ್ಯಾ? ಈ ಲೆವೆಲ್ ನ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಆ ವಿಡಿಯೋನ ನೋಡೋರು ನೋಡಬಹುದು. 24,674 ಇದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಮೇಲ್ಗಡೆ ನಾವು ಮಾರ್ಕೆಟ್ ನ ಮೇಲ್ಗಡೆ ಹೋಗುತ್ತೆ ಅಂತ ನಾವು ಡಿಸೈಡ್ ಮಾಡಬಹುದು. ಈ ಲೆವೆಲ್ ಅಲ್ಲಿ ನಮಗೆ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತು. ಜೆನ್ಯೂನ್ ಬ್ರೇಕ್ಔಟ್ ಕೊಟ್ಟ ನಂತರ ನಮ್ಮ ಟಾರ್ಗೆಟ್ ಯಾವ್ದಾಗಿತ್ತು? 24,800 ನ ತಲುಪುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಅಂತ ಡಿಸ್ಕಷನ್ ಮಾಡಿದ್ವಿ. ಇಲ್ಲೂ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 24,900 ಮತ್ತೆ 25,000 ತನಕ ಬರುವ ಸಾಧ್ಯತೆ ಇರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಈ ಲೆವೆಲ್ ಹತ್ರ ಬಂತು. ಎಲ್ಲಿ 24,970 ತನಕನೂ ಬಂದು ಮಾರ್ಕೆಟ್ ರೀಚ್ ಆಗಿ ಆ ನಂತರ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯ್ತು. ಎಲ್ಲಿ 24,940 ರೇಂಜ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಇಲ್ಲಿಗೆ ಅರ್ಥ ಮಾಡ್ಕೋಬಹುದು ನಿನ್ನೆ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇದೆ ಅಂತ. ನಮ್ಮ ಟಾರ್ಗೆಟ್ ಲೆವೆಲ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ನೆಕ್ಸ್ಟ್ ನಾವು ನಾಳೆಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿಯಲ್ಲಿ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ 24,940 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಸಪೋರ್ಟ್ ಆಗಿ ಕಾಣಬಹುದಾಗಿರುವಂತಹ ಜಾಗ ಯಾವುದು ಅಂತಂದ್ರೆ 24,900 ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಬಹುದು. ಇದು ನಮ್ಮ ಸಪೋರ್ಟ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತಂದ್ರೆ ನೋಡಿ, ಈ ಲೆವೆಲ್ 25,000 ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಆಗಲ್ಲ. ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 25,100 ಆಗಿರುತ್ತೆ. ಇದು ರೆಸಿಸ್ಟೆನ್ಸ್ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡಬಹುದು. ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ. ಇಲ್ಲಿ ಮೇಜರ್ ರಿಜೆಕ್ಷನ್ ಸಿಗ್ತಾ ಇರುವಂತ ಜಾಗ ನಮ್ದು ಇದಾಗಿದೆ. ಯಾವುದು 25,200 ಇದು ನಮ್ಮ ಟಾರ್ಗೆಟ್ ಅಂತಾನು ನಾವು ಫಿಕ್ಸ್ ಮಾಡ್ಕೋಬಹುದು. ಈ ಲೆವೆಲ್ ಗಳಲ್ಲಿ ಹುಷಾರಾಗಿ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಗಳು ಚಿಕ್ಕ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ, ಈ ಲೆವೆಲ್ಸ್ ಗಳನ್ನ ಮಾರ್ಕೆಟ್ ಟಚ್ ಮಾಡ್ತಾ ಇದೆ ಅಂತ ತಕ್ಷಣ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ. ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಇದು ನಮ್ಮ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಲ್ಲ, ಈ ಲೆವೆಲ್ ನ ಕ್ರಾಸ್ ಮಾಡಬೇಕು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು, ಜೆನ್ಯೂನ್ ಬ್ರೇಕ್ಔಟ್ ಸಿಗಬೇಕು. ಆ ನಂತರ ನಾವು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 24,800 ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಮ್ಮ ಸಪೋರ್ಟ್ ಲೆವೆಲ್ 1 ಅಂತ ನಾವು ತಿಳ್ಕೋಬಹುದು. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು 24,674 ಇದು ನಮ್ಮ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ. ಸಪೋರ್ಟ್ ಲೆವೆಲ್ 2 ಅಂತ ನಾವು ಕನ್ಸಿಡರ್ ಮಾಡಬಹುದು. ಈ ಲೆವೆಲ್ ಗಳಲ್ಲಿ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ನು ಕ್ರಾಸ್ ಮಾಡಲಿಲ್ಲ, ರೆಸಿಸ್ಟೆನ್ಸ್ ನು ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತೇ ಇದೆ ಇದು ಟೈಮ್ ಪಾಸ್ ನ ಲೆವೆಲ್ ಆಗಿರುತ್ತೆ. ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕಬೇಡಿ. ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಫಿಟ್ ಗಳಾಗುತ್ತೆ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ನಮಗೆ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಯಾವುದು 55,973 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಸಪೋರ್ಟ್ ಆಗಿ ಇದೇ ಲೆವೆಲ್ ಅನ್ನ ಕನ್ಸಿಡರ್ ಮಾಡಬಹುದು. ಇಲ್ಲಿ ಕ್ರಾಸ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ನಮಗೆ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಸಪೋರ್ಟ್ ಅಂತ ನಾವು ಅನ್ಕೊಂಡ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಈ ಲೆವೆಲ್ ಅಲ್ಲಿ ನಮಗೆ 56,420 ಈ ರೇಂಜ್ ನ ನಾವು ತಲುಪಬಹುದು. ಎಲ್ಲಿ ಟಾರ್ಗೆಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಇನ್ ಕೇಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕು. ಯಾವುದು 55,800 ರೇಂಜ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಅಂತಂದ್ರೆ
ಜೆನ್ಯೂನ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಆ ನಂತರ 55,500 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 1 ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ, ಇನ್ನೂ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 55,100 ತನಕ ಬರುವ ಸಾಧ್ಯತೆ ಇರುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ಕ್ರಾಸ್ ಮಾಡಲಿಲ್ಲ, ಈ ಲೆವೆಲ್ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ. ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕೋದಕ್ಕೆ ಹೋಗ್ಲೇಬೇಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ವಿಷಯ. ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ ಹುಷಾರಾಗಿ ಟ್ರೇಡ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.